ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಮೇಡಮ್, ಯಾಕೆ ಗಿಲ್ಲಿಯವರ ಬರ್ತ್ಡೇಗೆ ತುಂಬಾ ಜನ ಬಿಗ್ ಬಾಸ್ ಸ್ಪರ್ಧಿಗಳೇ ಗಿಲ್ಲಿಯವ್ರಿಗೆ ಯಾಕೆ ವಿಶ್ ಮಾಡ್ಲಿಲ್ಲ, ಯಾರು ಒಂದ್ ಸ್ಟೋರಿ ಕೂಡ ಹಾಕ್ಲಿಲ್ಲ, ಒಂದ್ ಫೋಟೋ ಕೂಡ ಹಾಕ್ಲಿಲ್ಲ ಅಂತೇಳಿ ತುಂಬಾ ಜನ ಕೇಳಿದ್ರಿ. ನಾನು ಇದ್ರ ಬಗ್ಗೆ ಒಂದೇ ಒಂದ್ ಹೇಳೋದು ನಿಮಗೆ, ಆಯ್ತಾ? ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಾಗುತ್ತೆ ಗೊತ್ತಾ, ಇವ್ರೆ ಯಾರು ಯಾರ ಜೊತೆ ಫ್ರೆಂಡ್ಶಿಪ್ ಆಗಿದ್ದಾರೆ ಅಂತ ಬಿಟ್ಕೊಡಕ್ ಇಷ್ಟಪಡಲ್ಲ ಇವ್ರೆ, ಒಂದು. ಆಮೇಲೆ ಇಲ್ಲಿಯ ಈ ಒಂದು ಯಶಸ್ಸು ಏನಿದೆ ಅದು ಖಂಡಿತವಾಗ್ಲೂ ಎಲ್ಲರಿಗೂ ಓಕೆನಾ ಅಂತ ಕೇಳಿದ್ರೆ ಓಕೆ ಅಲ್ಲ. ಅದ್ರ ಒಂದು 50% ಓಕೆ ಇದಾರೆ, ಇನ್ನೊಂದು 50%ಗಳು ಒಳಗೆ ಬರ್ನ್ ಆಗ್ತಾ ಇದಾರೆ. ಅವ್ರಿಗೆ ಅದು ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಸರಿಯಾ? ಆಮೇಲೆ ಇನ್ನೊಂದು, ಆಯ್ತಾ, ಕಾವ್ಯ ಯಾಕೆ ಹಾಕಿಲ್ಲ ಅಂತ ಅನ್ನೋದು ನಾನು ನಿಮಗೆ ಹೇಳ್ಬಿಡ್ತೀನಿ, ಆಯ್ತಾ? ಈ ಬಾಂಡ್ಗಳು, ಈ ಒಂದು ಫ್ರೆಂಡ್ಶಿಪ್ಗಳು, ಈ ತರ ತುಂಬಾ ಡೀಪ್ ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರಲ್ಲ, ಅವರು ಈ ಸೀಕ್ರೆಟ್ಗಳನ್ನ ಬಿಟ್ಕೊಡಲ್ಲ, ಹಾಕಲ್ಲ. ಸೀಕ್ರೆಟ್ಗಳನ್ನೆಲ್ಲ ಬಿಟ್ಕೊಡಲ್ಲ ಅವರು ಫೋನ್ ಮಾಡಿ ಹೇಳಿರ್ತಾರೆ. ಕಾವ್ಯ ಗಿಲ್ಲಿಗೆ ಫೋನ್ ಮಾಡಿ, ಆಯ್ತಾ, ವಿಶ್ ತಿಳಿಸಿರ್ತಾರೆ, ಆಯ್ತಾ, 100%, ಸರಿಯಾ? ಬಟ್ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲ್ಲ ಅಂತಂದ್ರೆ, ಕೆಲವೊಂದು ಗೌಪ್ಯವಾಗಿದ್ರೆ ಚಂದ, ಆಯ್ತಾ? ಕಣ್ ಬೀಳುತ್ತೆ ಅಂತಾರೆ, ಗೊತ್ತಾ ನಿಮಗೆ? ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದನ್ನ ಹಾಕಿದ್ರೆ ಕಣ್ ಬೀಳುತ್ತೆ ಅಂತಾರೆ, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಹಾಗಾಗಿ ಅವರು ಒಂದು ಗೌಪ್ಯವಾಗಿ ಕಾಪಾಡ್ಕೊಂತ ಇದ್ದಾರೆ. ಅವರೊಂದು ಏನಿದೆ ಅವ್ರ ಫ್ರೆಂಡ್ಶಿಪ್ ನ ತುಂಬಾ ಪ್ರೈವೇಟ್ ಆಗಿ ಇಟ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಕಾರಣ, ಅವರ ಸಿನಿಮಾ ಬರ್ತಿದೆ, ಆ ಸಿನಿಮಾದಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಇರ್ತವೆ, ಹಂಗೆಲ್ಲ ಇದ್ರೂ ಇರ್ಬೋದು, ಸರಿಯಾ? ಅದರೊಟ್ಟಿಗೆ ನಿನ್ನ ಉಳಿದ ಕಂಟೆಸ್ಟೆಂಟ್ಗಳು ಯಾರಿದ್ದಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು. ನೋಡ್ರಿ, ಒಬ್ಬ ಗೆದ್ದ ಅಂತಂದ್ರೆ ಕೆಳಗಡೆ ಕಾಲಿಳಿಯೋರೇ ಜಾಸ್ತಿ. ಇದು ನಮ್ಮ ಸಮಾಜ, ಆಯ್ತಾ? ನಮ್ಮ ದೇಶದಲ್ಲಿ ಒಬ್ಬ ಮೇಲ್ ಹತ್ತುತ್ತಾ ಇದ್ದಾನೆ ಅಂತಂದ್ರೆ ಕಾಲಿಡಿಯೋದಲ್ಲ, ಅವನು ಹತ್ತುತ್ತಿರೋ ಏಣಿನೇ ಕೆಳಗಿಳಿಯೋರಿದ್ದಾರೆ, ಆಯ್ತಾ? ಪಾಪ ನಮ್ಮ ಯೂತ್ಸ್ಗಳು ಯಾಕೆ ಅವ್ರ ಲೈಫಲ್ಲಿ ಮುಂದೆ ಬರಕ್ಕಾಗ್ತಿಲ್ಲ ಗೊತ್ತಾ? ಇಲ್ಲಿ ಪಾಪ ಅವ್ನ ಏನೋ ಒಂದ್ ಮಾಡ್ಕೊಂಡು ಇನ್ನೇನು ಒಂದು ಸಕ್ಸಸ್ಸಿಗೆ ಹೋಗ್ಬೇಕು ಅಂತ ಇರ್ತಾನೆ, ಅಷ್ಟೊತ್ತಿಗೆ ಅವ್ನ್ಗೆ ಯಾರ ಏನಾದ್ರೂ ಮಾಡಿ ಅವನ್ನ ಕೆಳಗೆ ಬಿಡಿಸ್ಬಿಡ್ತಾರೆ. ಇದು ನಮ್ಮಲ್ಲಿ ದಿನನಿತ್ಯ ನಡೀತಿರೋದು ಸೋಷಿಯಲ್ ಮೀಡಿಯಾದಲ್ಲಿ, ಆಯ್ತಾ? ನಾನು ತುಂಬಾ ನೋಡ್ತೀನಿ, ಆಯ್ತಾ? ಫೇಲ್ಯೂರ್ಸ್ ಆದವ್ರನ್ನ ಅವ್ರ ಬಗ್ಗೆ ಮಾತಾಡಕ್ ಒಂದು ತಂಡ ಇದೆ. ಅದೇ ಒಬ್ಬ ಸಕ್ಸಸ್ ಆದ ಅಂದ್ರೆ ಅವನ್ ಬಗ್ಗೆ ಒಂಥರ ಅವ್ನ್ ಯಾವ ಕೆಳಗೆ ಬೀಳ್ತಾನೆ ನೋಡೋಣ ಅಂತ. ಗಿಲ್ಲಿಯವರ ಒಂದು ಯಶಸ್ಸು ಏನಿದೆ ಖಂಡಿತವಾಗ್ಲೂ ತುಂಬಾ ಜನಕ್ಕೆ ಕಣ್ ಕುಕ್ತಿದೆ ಅಂತಾನೆ ಹೇಳ್ಬೋದು. ಕಣ್ ಕುಕ್ತಿದೆ ಅನ್ನೋದಕ್ಕಿಂತನೂ ಇವ್ರು ಈ ಒಂದು ಪೊಸಿಷನ್ ಸಿಕ್ತಲ್ಲ, ಈ ಒಂದು ಪೊಸಿಷನ್ಗೆ ಹೋದ್ನಲ್ಲ ಇವನು ಅಂತ ಅನ್ಕೊಳೋರು ಒಂದು. ಇದಕ್ಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರು ತುಂಬಾ ಸರಿ ಹೇಳಿದ್ದಾರೆ, ಆಯ್ತಾ? ಇಲ್ಲಿ ನಾವು ಬೆಳಿತಿದೀವಿ ಅಂತಂದ್ರೆ ನಮ್ಮ ಪಾಡಿ ನಾವು ಬೆಳ್ಕೊಂಡು ಹೋಗ್ತಾ ಇರ್ಬೇಕು, ಅಕ್ಕಪಕ್ಕದಲ್ಲಿ ಏನಾಗ್ತಿದೆ ಅಂತ ನೋಡಿದ್ರೆ, ಆಯ್ತಾ, ನಮ್ಮನ್ನೇ ಮುಳುಗಿಸ್ಬಿಡ್ತಾರೆ ಅಂತ. ಗಿಲ್ಲಿ ಕೂಡ ಹಾಗೆ, ಅವ್ನು ಯಾವಾಗ ಒಂದು ಟಾಪಿಕ್ ಬರ್ತಾ ಇದ್ದಾನೆ, ಕೆಲವರಿಗೆ ಒಂದು ಹೊಟ್ಟೆ ಕಿಚ್ಚು ಮತ್ತೆ ಇನ್ನೊಂದು ಇರುತ್ತಲ್ವಾ, ಅದೆಲ್ಲ ಹೇಳಕ್ಕಾಗಲ್ಲ. ಗಿಲ್ಲಿಯ ಒಂದು ಹುಟ್ಟು ಹಬ್ಬಕ್ಕೆ ತುಂಬಾ ಜನ ವಿಶ್ ಮಾಡಿದ್ದಾರೆ, ಅದ್ರೊಟ್ಟಿಗೆ ತುಂಬಾ ಜನ ಸೆಲೆಬ್ರೇಟ್ ಮಾಡಿದ್ದಾರೆ. ಅದ್ರೊಟ್ಟಿಗೆ ಗಿಲ್ಲಿಯ ಈ ಯಶಸ್ಸನ್ನು ನೋಡಿ ಹೊಟ್ಟೆ ಉರ್ಕೊಂಡಿರೋರು ಇದ್ದಾರೆ. ಅದೇ ನಾನು ಹೇಳ್ತೀನಲ್ವಾ, ಒಬ್ಬ ಹಳ್ಳಿ ಹುಡುಗ, ಒಬ್ಬ ಬಡತನದಲ್ಲಿ ಬಂದ ಹುಡುಗ ಒಂದು ಯಶಸ್ಸು ಕಂಡ್ರೆ ಅದು ಸಹಿಸಕ್ಕಾಗಲ್ಲ. ಯಾಕೆಂದ್ರೆ ಅವನು ಜಿಮ್ ಬಾಡಿ ಬಿಟ್ಟವನಲ್ಲ, ಅವನಿಗೆ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡ್ ಗೊತ್ತಿಲ್ಲ, ಒಳ್ಳೊಳ್ಳೆ ಶೋಕಿ ಮಾತಾಡ್ ಗೊತ್ತಿಲ್ಲ. ಅವನೊಬ್ಬ, ಆಯ್ತಾ, ಹಳ್ಳಿ ಹುಡುಗ, ಸೀದಾ ಸಾದ ಹುಡುಗ. ಅಂತವನಿಗೆ ಈ ಒಂದು ಎಕ್ಸ್ಪೋಜರ್ ಸಿಗ್ತಾ ಇದೆಯಲ್ವಾ, ಈ ಒಂದು, ಆಯ್ತಾ, ಪಬ್ಲಿಸಿಟಿ ಸಿಗ್ತಿದೆಯಲ್ಲ, ಅದನ್ನ ಕೆಲವರಿಗೆ ಸಹಿಸ್ಕೊಳಕ್ಕಾಗಲ್ಲ, ಆಯ್ತಾ? ಅದೇ ಹೇಳೋದಲ್ವಾ, ನಮ್ ದರ್ಶನ್ ಅವರು ಕೂಡ ತುಂಬಾ ಸರಿ ಹೇಳಿದ್ದಾರೆ, ಆಯ್ತಾ? ತುಂಬಾ ಸರಿ ಹೇಳಿದ್ದಾರೆ ನಮ್ ದರ್ಶನ್ ಅವರು. ಗುರು, ನಿನ್ ದಾರಿ ನೀನ್ ನೋಡ್ಕೊಂಡು ಹೋಗು ಗುರು, ನೀನು ರೈಟ್ ಅವ್ರು ಹಂಗೋ ನಿನ್ ದಾರಿ ನೋಡ್ಕೊಂಡು ನೀನ್ ಹೋಗ್ತಾ ಇರು, ಆಯ್ತಾ? ಕಾಲ್ ಎಳೆಯೋರು ಇದ್ದೇ ಇರ್ತಾರೆ, ಕಾಲ್ ಕೆಳಗಡೆ ಇದ್ದೇ ಇರ್ತಾರೆ ಅಂತ. ಒಟ್ಟಾರೆಯಾಗಿ ನಾನು ಗಿಲ್ಲಿ ಫ್ಯಾನ್ಸಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಅವರು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಈ ಒಂದು ಸೆಲೆಬ್ರೇಷನ್ ಏನಿದೆ, ಗಿಲ್ಲಿಯವರ ಮೂವಿ ಮತ್ತೆ ಅವರ ಮುಂದಿನ ಅಪ್ಡೇಟ್ಸು ಅದೆಲ್ಲ ಬರ್ತಾ ಇರುತ್ತೆ. ಒಟ್ಟಾರೆ ಗಿಲ್ಲಿ ಸಿನಿಮಾದ ಮುಹೂರ್ತ ಆಗೋ ತನಕ ಒಂದು ಕ್ರೇಜು, ಒಂದು ಟ್ರೆಂಡಿಂಗ್ ಅನ್ನೋದು ಮಾಮೂಲಾಗಿರ್ಲಿಲ್ಲ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ನನಗಂತೂ ತುಂಬಾನೇ ಖುಷಿ ಆಯ್ತು ಗಿಲ್ಲಿಯವ್ರ ಸಿನಿಮಾ ಎಲ್ಲ ಒಂದು ಮುಹೂರ್ತ ಅದೆಲ್ಲ ನೋಡಿ. ಒಟ್ಟಾರೆಯಾಗಿ ಒಂದು ಸೆಲೆಬ್ರೇಷನ್ ನನಗೆ ಇಷ್ಟ ಆಯ್ತು. ಏನು, ಈ ಜೂನ್ 21ನೇ ತಾರೀಕಿದೆ ಒಂದು ಗಿಲ್ಲಿಯವರ ಬರ್ತ್ಡೇ ಸಂಭ್ರಮ ಎಲ್ಲಾ ಕಡೆನೂ ತುಂಬಿತ್ತು ಅಂತಾನೆ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಒಳ್ಳೇದ್ ಬಯಸ್ತವ್ರು ಇದ್ದಾರೆ, ಹೊಟ್ಟೆ ಕಿಚ್ಚು ಕೊಟ್ಟವರು ಇದ್ದಾರೆ, ಮಿಕ್ಸ್
ಆಯ್ತಾ. ಮೂರು ಅಂದ್ಮೇಲೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೇದ್ ತಗೋಬೇಕು, ಕೆಟ್ಟದ್ನ ಬಿಟ್ಟು ಹೋಗ್ತಾ ಇರ್ಬೇಕು. ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಸೀಸನ್ 10 ವಿನ್ ಆದಂತಹ ಗಿಲ್ಲಿ ನಿಜವಾಗ್ಲೂ ಕರ್ನಾಟಕ ಜನತೆಯ ಮನ್ಸನ್ನ ಗೆದ್ದಿದ್ರ ಜೊತೆಗೆ ಅವನ ಒಂದು ಇದನ್ನ ಸೆಟ್ ಮಾಡ್ಕೊಂಡ. ಅವನು ಒಂದು ಫ್ಯಾಂಡಮ್ ಅಂತಾರಲ್ಲ, ಒಂದು ಫ್ಯಾನ್ ಒಂದು ಕ್ಲಬ್ನೇ ಅವನು ಸೆಟ್ ಮಾಡ್ಕೊಂಡ್ಬಿಟ್ಟ. ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಊರಲ್ಲೂ ಗಿಲ್ಲಿ ಫ್ಯಾನ್ ಇಲ್ದವರೇ ಇಲ್ಲ, ಆತರ ಒಂದು ಅವ್ನು ಬಿಲ್ಡ್ ಮಾಡ್ಕೊಂಡ್ಬಿಟ್ಟ. ಅವ್ನ ಸಿನಿಮಾನ ಅವರೇ ಪ್ರೀ ಪ್ರಮೋಷನ್ ಮಾಡ್ತಾರೆ, ಆ ರೀತಿ ಫ್ಯಾನ್ಸ್ ಅನ್ನ ಅವನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟ ಗಿಲ್ಲಿ. ಈಗ ಅವ್ನ್ ಹೆಂಗಾಗಿದೆ ಅಂದ್ರೆ ಗಿಲ್ಲಿ ಫ್ಯಾನ್ಸ್ ಇಂದು ಬಳಗ ಒಂಥರ ಆಲದ ಮರ ಆದಂಗ ಆಗೋಗ್ಬಿಟ್ಟಿದೆ. ಚೆನ್ನಾಗಿ ಬೇರ್ ಬಿಟ್ಟಿದ್ದಾರೆ ಎಲ್ಲ ಆನೆಸ್ಟ್ ಆಗಿರೋ ಫ್ಯಾನ್ಸ್ಗಳು. ಫುಲ್ ಆಲದ ಮರ ತರ ಬೇರ್ ಬಿಟ್ಟಾಗಿದೆ. ನಿನ್ನ ಗಿಲ್ಲಿ ಬಿಟ್ಟವರು ಆ ಕಡೆ ಅಳ್ಳಾಡಲ್ಲ. ಗಿಲ್ಲಿ ಮೇಲೋದಂಗೆ ಹ್ಯಾಪಿಯಾಗಿ ಅವನನ್ನ ಸೆಲೆಬ್ರೇಟ್ ಮಾಡ್ತಾರೆ ಗಿಲ್ಲಿಯ ಫ್ಯಾನ್ಸ್ಗಳು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.